ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್ ಆನಂದ್ ಸ್ಟಡಿ ಹಬ್. ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಜಾಬ್ ನೋಟಿಫಿಕೇಶನ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದೇ ಮುಂದಿನ ಭಾಗದಲ್ಲಿ ನಾವು ನಿಮ್ಗೆ ಈ ಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ ಯಾವ ಥರ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಬೇಕಂತೇಳಿ ಡೀಟೇಲ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮುಂಚೆದಾಗಿ ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಸಂಗೊಳ್ಳಿ ಮೇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ಔಟ್ ತೊಗೊಳ್ಬೇಕು. ಇದು ಬೈ ಹ್ಯಾಂಡ್ ಆಗಿ ಸಬ್ಮಿಟ್ ಮಾಡೋದು ಇಲ್ಲ, ಓನ್ಲಿ ಸ್ಪೀಡ್ ಪೋಸ್ಟ್ ಆಗಿ ಇದನ್ನು ಸಬ್ಮಿಟ್ ಮಾಡಬೇಕಾಗಿರೋ ಕಾರಣಕ್ಕಾಗಿ ನೆಸೆಸಿಟಿ ಇಂಪಾರ್ಟೆಂಟ್ ಯಾವ್ಯಾವ ಪಾಯಿಂಟ್ಗಳನ್ನು ಕರೆಕ್ಟಾಗಿ ತುಂಬಬೇಕಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಪ್ರಿಂಟ್ಔಟ್ ತಗೊಂಡ ಮೇಲೆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಇದೆ. ಫಸ್ಟ್ ಏನು ಟ್ಯಾಬ್ ಇದೆ, ಪೋಸ್ಟ್ ಅಪ್ಲೈ ಮಾಡಿ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದಾರೆ. ಟೀಚರ್ ಪೋಸ್ಟಿಗಾಗಿ ಅದರಲ್ಲಿ ಸಬ್ಜೆಕ್ಟ್ ವೈಸ್ ಇದಾವೆ, ಆ ಸಬ್ಜೆಕ್ಟ್ಗಳನ್ನು ಮೆನ್ಷನ್ ಮಾಡಬೇಕು. ಇಲ್ಲಾಂದ್ರೆ ನೀವು ಲೋವರ್ ಡಿವಿಷನ್ ಕ್ಲರ್ಕ್ ಮಾಡ್ತಾ ಇದ್ದೀರಾ ಅದನ್ನು ನೋಡ್ಬೇಕು, ಇಲ್ಲಾಂದ್ರೆ ವಾರ್ಡನ್ ಜಾಬ್ ಇದ್ರೆ ಅದನ್ನ ಜಾಬ್ ಮೆನ್ಷನ್. ಆಮೇಲೆ ನಿಮ್ದು ನೇಮ್, ಫುಲ್ ನೇಮು, ನಿಮ್ದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಜಾಬ್ ನೇಮ್ ಇದೆ ಇಲ್ಲ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಡೇಟ್ ಆಫ್ ಬರ್ತ್ ನಿಮ್ದು ಏನು ಡೇಟ್ ಆಫ್ ಬರ್ತ್ ಇದೆ ಅಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್, ಏಜು, ನಿಮ್ದು ಡೇಟ್ ಆಫ್ ಬರ್ತ್, ಯಾವ ಮಂತ್, ಡೇಟು ಇಯರು ಮೆನ್ಷನ್ ಮಾಡಿ. ಆಮೇಲೆ ನಿಮ್ದು ಏಜ್ ಎಷ್ಟಿದೆ, ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಆಮೇಲೆ ನಿಮ್ಮ ಜೆಂಡರ್ ಮೇಲ್ ಫೀಮೇಲ್ ಮೆನ್ಷನ್ ಮಾಡಿ. ಆಮೇಲೆ ನಿಮ್ದು ಫಾದರ್ ನೇಮನ್ನು ಮೆನ್ಷನ್ ಮಾಡಿ. ಆಮೇಲೆ ನಿಮ್ದು ಮಟೀರಿಯಲ್ಸ್ ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋದನ್ನು ಮೆನ್ಷನ್ ಮಾಡಿ. ಆಮೇಲೆ ನ್ಯಾಷನಾಲಿಟಿ ಇಂಡಿಯನ್ ಬರುತ್ತೆ. ನಿಮ್ದು ಕಾಸ್ಟ್ ಕ್ಯಾಟಗರಿ SC ST OBC ಅಥವಾ ಜನರಲ್ ಕ್ಯಾಟಗರಿ ಆದರೆ ಇದನ್ನು ಮೆನ್ಷನ್ ಮಾಡಬೇಕು ಇಲ್ಲಿ. ಆಮೇಲೆ ನಿಮ್ದು ಇದೆಲ್ಲ ಕ್ವಾಲಿಫಿಕೇಶನ್ ಏನಿದೆ ಇವನ್ನೆಲ್ಲ ಫಿಲ್ಅಪ್ ಮಾಡಬೇಕು. ನಿಮ್ದು SSLC ಏನಿದೆ, ಸಬ್ಜೆಕ್ಟ್ಸ್ಗಳು ಯಾವುದೇ, ಯಾವ ಯೂನಿವರ್ಸಿಟಿಯಿಂದ ನೀವು SSLC ಪಾಸಿಂಗ್ ಇಯರ್ ಏನಿದೆ, ನಿಮ್ಮ ಪರ್ಸೆಂಟೇಜ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕು. ಆಮೇಲೆ ಇಂಟರ್ಡಿಮೆಂಟ್ ಅಂದರೆ 12th ಸ್ಟ್ಯಾಂಡರ್ಡ್ ಏನಿದೆ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಡಿಗ್ರಿ ಗ್ರಾಜುಯೇಷನ್ ಮಾಡಬೇಕು. ಅದು ಯಾವುದಾದ್ರೂ ನೀವು ಡಿಗ್ರಿ ಅಥವಾ ಡಿಪ್ಲೊಮಾಗಳನ್ನು ತೊಗೊಂಡಿದ್ರೆ ಅದರ ಸಬ್ಜೆಕ್ಟು, ಅದರ ಯೂನಿವರ್ಸಿಟಿ, ಅದರ ಪಾಸಿಂಗ್ ಇಯರು ಮತ್ತು ಪೋಸ್ಟ್ ಗ್ರಾಜುಯೇಷನ್ ಎದುರಿದ್ರೆ ಮತ್ತೆ ನಿಮ್ಗೆ ಕಂಪಲ್ಸರಿ ಕಂಪ್ಯೂಟರ್ ಕೋರ್ಸನ್ನು ಮೆನ್ಷನ್ ಮಾಡಲೇಬೇಕು ಇಲ್ಲಿ. ಮತ್ತೆ ನಿಮ್ದು ಅದು ಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ಕ್ವಾಲಿಫಿಕೇಶನ್ ಇದ್ರೆ ಅದನ್ನು ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಮುಂದೆ ನೋಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಶುಡ್ ಬಿ ರಿಕ್ವೈರ್ಡ್ ಇದೆ ಜಾಬ್ಗಳಲ್ಲಿ. ಅದಕ್ಕೋಸ್ಕರ ನಿಮ್ದು ಯಾವುದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ರೆ ಸ್ಕೂಲಲ್ಲಿ, ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಅಲ್ಲಿ ಏನು ಜಾಬ್ ಮಾಡಿದ್ದಾರೆ, ಡೆಸಿಗ್ನೇಷನು, ಯಾವ ಸ್ಕೂಲ್ ನೇಮು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಏನಿದೆ, ಪೀರಿಯಡ್ ಎಲ್ಲಿಂದ ಎಲ್ಲಿವರೆಗೆ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಟ್ಯಾಚ್ಮೆಂಟ್ ಮಾಡಲೇಬೇಕು ಇಲ್ಲಿ. ಆಮೇಲೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ಗಳು ಬರ್ತವೆ, ಎಷ್ಟು ಲ್ಯಾಂಗ್ವೇಜ್ಗಳು ಬರ್ತವೆ, ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ ಅವುಗಳನ್ನು ಇಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ನಿಮ್ಮದು ಕರೆಸ್ಪಾಂಡೆಂಟ್ ಅಡ್ರೆಸ್ ಅಂದರೆ ನಿಮ್ಮದು ಪ್ರೆಸೆಂಟ್ ಅಡ್ರೆಸ್ ಏನಿದೆ ಅಂದರೆ ಡೀಟೇಲ್ ಆಗಿ ಫಿಲಪ್ ಮಾಡಿ. ಆಮೇಲೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದನ್ನು ಫಿಲಪ್ ಮಾಡಿ. ಆಮೇಲೆ ಮೊಬೈಲ್ ನಂಬರ್ ಇದೆ, ಆಮೇಲೆ ನಿಮ್ಮದು ಇಮೇಲ್ ID ಮೆನ್ಷನ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ನೀವು ಯಾವ ಬ್ಯಾಂಕಿಂದ ಪೇಮೆಂಟ್ ಮಾಡ್ತಾ ಇದ್ದಾರೆ, DD ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿದ್ರೆ ಅದು ಯಾವ ನೇಮಲ್ಲಿ ತಗೊಂಡು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿನಿ. ಕ್ರಾಂತಿವೀರ ಸಂಗೊಳ್ಳಿ ಸೈನಿಕ್ ಸ್ಕೂಲ್ ನೇಮಲ್ಲಿ ನೀವು DD ಅನ್ನು ಪರ್ಚೇಸ್ ಮಾಡಬೇಕು. ಆ DD ನಂಬರ್ ಏನಿದೆ ಇಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ಮತ್ತು ಆ ಡೇಟನ್ನು ಮೆನ್ಷನ್ ಮಾಡಬೇಕು. ನೀವು SC ST ಇದ್ರೆ 350 ಇದೆ, ಮತ್ತು OBC ಮತ್ತು ಜನರಲ್ ಕ್ಯಾಟಗರಿ ಇದೆ 500 ಅಮೌಂಟ್ ಇದೆ. ಇಲ್ಲಿ ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದಾರೆ, ನೀವು ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದಿ ಇನ್ಫಾರ್ಮೇಶನ್ ಫರ್ನಿಶ್ಡ್ ಅಬೌವ್ ಟ್ರೂ ಅಂತ ಮೆನ್ಷನ್ ಕೊಡಲೇಬೇಕು. ಇವೆಲ್ಲ ನಿಮ್ಮದು ಮೆನ್ಷನ್ ಕೊಟ್ಟು ಆಮೇಲೆ ನಿಮ್ಮದು ಪ್ಲೇಸು, ಡೇಟನ್ನು ಮೆನ್ಷನ್ ಮಾಡಿ, ನಿಮ್ಮ ಸಿಗ್ನೇಚರ್ ಮಾಡಿ. ಈ ಫಾರ್ಮ್ ಫಿಲಪ್ ಜೊತೆಗೆ ಫೋಟೋ ಅಟ್ಯಾಚ್ಮೆಂಟ್ ಆದ ಜೊತೆಗೆ ಇದರ ಜೊತೆಗೆ ನೀವು ಏನೇನು ಫಿಲಪ್ ಮಾಡಿದ್ದೀರಾ, ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನು, ಮತ್ತು ನಿಮ್ಮದು ಗ್ರಾಜುಯೇಷನ್ ಏನು ಇದಾವೆ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಗಳನ್ನ ಎಲ್ಲವನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅಟ್ಯಾಚ್ ಮಾಡಿ ಸ್ಪೀಡ್ ಸ್ಟೋರ್ ಮುಖಾಂತರ ನೀಡಿರುವಂಥ ವೆಬ್ಸೈಟಲ್ಲಿ ನೀಡಿರುವಂಥ ಅಡ್ರೆಸ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ಗೆ ಪೋಸ್ಟ್ ಮಾಡಬೇಕು. ಅಲ್ಲಿ ಅದು 6 ಏಪ್ರಿಲ್ 2027 ಮುಟ್ಟಿದ್ದಲ್ಲಿ ಆಮೇಲೆ ನಿಮಗೆ ಒಂದು ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡ್ತಾರೆ. ಇಂಟರ್ವ್ಯೂ ಆಗಿ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಬಿಡ್ತಾರೆ. ಇದಾಗಿದ್ದು ಕ್ಲಾಸ್. ಇವತ್ತಿಂದ ಯಾವ ಥರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.